ನಮಸ್ಕಾರ ವೀಕ್ಷಕರೇ. ಒಂದು ಆಘಾತ ಅಥವಾ ಆಘಾತಕರ ಸನ್ನಿವೇಶದ ನೆನಪು ನಮ್ಮ ಮನಸ್ಸಿನಲ್ಲಿ ಕೆಲವು ಕ್ಷಣಗಳ ಕಾಲ ವಿಪರೀತವಾದ ನೋವು ದುಃಖವನ್ನು ಉದ್ಭವ ಮಾಡುತ್ತೆ. ತದನಂತರ ಅದರ ನೆನಪು ಮರುಕಳಿಸಿದಾಗಲೆಲ್ಲ ಮನಸ್ಸಿನಲ್ಲಿ ಏನೋ ಒಂದು ಆಳವಾದ ನೋವಾಗಿರಬಹುದು ಅಥವಾ ಒಂದು ರೀತಿಯ ಚಿಂತೆಯನ್ನು ಕೊಡುತ್ತೆ. ಇಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿದೆ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ನೀವು ತಪ್ಪು ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆಂದರೆ ಆಘಾತಕರ ನೆನಪುಗಳು ಅಥವಾ ಯಾವುದೋ ಒಂದು ಸಂಗತಿಯಲ್ಲಿ ಆಗುವಂಥ ಆಘಾತ ನಮ್ಮ ಮನಸ್ಸಿನಲ್ಲಿ ನಮ್ಮ ಭಾವನೆಗಳ ಮೇಲೆ ಬೀರುವಂತಹ ದುಷ್ಪರಿಣಾಮದಿಂದ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳು ಆಗಬಹುದು ಅನ್ನೋದನ್ನು ಸಂಶೋಧನೆ ಹೇಳುತ್ತೆ. ಹೌದು, ಈ ಆಘಾತಕರ ಸನ್ನಿವೇಶಗಳ ನೆನಪನ್ನು ಸರಿಯಾದ ರೀತಿಯಲ್ಲಿ ಸೂಕ್ತವಾಗಿ ಹ್ಯಾಂಡಲ್ ಮಾಡದೇ ಇದ್ದರೆ ಆಂಗ್ಸೈಟಿ, ಡಿಪ್ರೆಷನ್, ನೆಗೆಟಿವ್ ಥಾಟ್ಸ್, ಡೈಜೆಷನ್ ಇಶ್ಯೂಸ್ ಅಥವಾ ಇನ್ನೂ ಸಾಕಷ್ಟು ಬೇರೆ ಬೇರೆ ದೈಹಿಕ ಆರೋಗ್ಯಗಳು ಏರುಪೇರಾಗುವಂತಹ ತಲೆನೋವಿನ ಸಮಸ್ಯೆ ಇರಬಹುದು, ಉಸಿರಾಟದಲ್ಲಿ ಏರುಪೇರು ಇರ್ಬೋದು, ಅಲರ್ಜಿಕ್ ರಿಯಾಕ್ಷನ್ಸ್ ಇರಬಹುದು. ಈ ರೀತಿ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗೆ ಅದು ದಾರಿ ಮಾಡಿಕೊಡುತ್ತೆ ಅನ್ನೋದನ್ನು ನ್ಯೂರೋಬಯಾಲಜಿಯಿಂದ ಹಿಡ್ಕೊಂಡು ಸಾಕಷ್ಟು ಸೈಕ್ಯಾಟ್ರಿಕ್ ರೀತಿಯಲ್ಲೂ ಕೂಡ ಅನಾಲಿಸಿಸ್ಗಳು, ರಿಸರ್ಚ್ಗಳು ಸಾಬೀತುಪಡಿಸಿವೆ. ಆದ್ದರಿಂದ ನಮ್ಮ ಎಲ್ಲರ ಜೀವನದಲ್ಲಿ ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ಆಘಾತಕರ ಸನ್ನಿವೇಶದ ನೆನಪು ಅದು ದುಃಖ ಅಥವಾ ಬೇಸರವನ್ನು ಮೀರಿ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಈ ಭಾವನೆ, ಆ ಥರದೊಂದು ಸಂಕಟ ಅನ್ನೋ ರೀತಿಯಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಇದನ್ನು ಸ್ವಲ್ಪ ಆಳವಾಗಿ ತಿಳ್ಕೊಂಡು ಈ ಥರದ ಆಘಾತಗಳನ್ನು ಪದೇ ಪದೇ ಅನುಭವಿಸಿದಾಗ ಆಗಿರುವಂತಹ ಅನಾರೋಗ್ಯಕರ ಸ್ಥಿತಿಯನ್ನು ಸುಧಾರಿಸೋಕೆ ಯಾವೆಲ್ಲ ಸೂಕ್ತ ಮಾರ್ಗವನ್ನು ನಾವು ಸುಲಭವಾಗಿ ಅಳವಡಿಸ್ಕೊಳ್ಬೋದು ಅನ್ನೋದ್ರವರೆಗೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಬನ್ನಿ. ಇಲ್ಲಿ ಆಘಾತ ಅಂದರೆ ಕೆಲವರು ಅದು ಕೇವಲ ಆಕ್ಸಿಡೆಂಟ್ ಆಗಿರಬೇಕು ಅಥವಾ ದೊಡ್ಡದೊಂದು ಟ್ರ್ಯಾಜಿಡಿ ಆಗಿರಬೇಕು ಅಷ್ಟೇ ಅಂತ ಅಂದ್ಕೊಳ್ತಾರೆ. ತಪ್ಪು. ನಮ್ಮ ಮನಸ್ಸು ಎಲ್ಲೆಲ್ಲಿ ವಿಪರೀತವಾದ ಅಸಹಾಯಕತೆ, ಬೆದರಿಕೆ ಅಥವಾ ಆಳವಾದ ಬೇಸರಕ್ಕೆ ಒಳಗಾಗುತ್ತೋ ಆ ಮೂರೂ ಸಂಗತಿಗಳಿಂದ ನಮಗೆ ಬೇರೆ ಬೇರೆ ಟ್ರಾಮಾ ಅಥವಾ ಟ್ರಿಗರ್ಗಳು ಜನ್ರೇಟ್ ಆಗುವಂಥ ಸಾಧ್ಯತೆಗಳಿದೆ. ಹೌದು, ಈ ಇಮೋಷ್ನಲ್ ಇಂಬ್ಯಾಲೆನ್ಸಸ್ಸು ಆಕ್ಸಿಡೆಂಟಿಂದ ಹಿಡಿದು ಯಾರೋ ನಿಮಗೆ ಚೀಟಿಂಗ್ ಮಾಡಿರೋದು, ಚೈಲ್ಡ್ಹುಡಲ್ಲಿ ಆದಂಥ ಅಬ್ಯೂಸ್ ಇರಬಹುದು, ಅಥವಾ ಅಯ್ಯೋ ನಮ್ಮವರು ಕಳೆದು ಹೋದರು ಅಥವಾ ನಮ್ಮವ್ರು ಬಿಟ್ಟು ಹೋದರು, ನಾನು ತುಂಬ ಇಷ್ಟಪಡ್ತಾ ಇದ್ದೆ, ಅವ್ರು ನನ್ನ ಜೊತೆ ರಿಲೇಷನ್ಶಿಪ್ ಕಟ್ ಮಾಡಿಕೊಂಡ್ರು ಅನ್ನುವಂಥ ಆಳವಾದ ನೋವಿರಬಹುದು, ಅಥವಾ ನಮ್ಮ ಆಪ್ತರಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿರುವಂತಹ ಒಂದು ದುಃಖಕರ ಸಂಗತಿ ಇರಬಹುದು. ಕೆಲವು ಸಾರಿ ಕೆಲವೊಂದು ವಿಷಯ ತುಂಬ ಚಿಕ್ಕದಾಗಿದ್ದರೂ ಕೂಡ, ಕ್ಷುಲ್ಲಕ ಅಂತ ನಾವು ಹೇಳ್ತೀವಿ, ತುಂಬ ಫ್ಯೂಟೈಲ್ ಆಗಿದ್ದರೂ ಕೂಡ ತುಂಬ ರಿಪಿಟೇಟಿವ್ ಆಗಿ ಮನಸ್ಸಿನ ಮೇಲೆ ಆ ದುಃಖವನ್ನು ರಿಜಿಸ್ಟರ್ ಮಾಡಿಕೊಂಡು ಈ ಥರ ಓವರ್ವೆಲ್ಮಿಂಗ್ ಅಂದರೆ ತುಂಬಾ ಭಾವನಾತ್ಮಕವಾಗಿ ನೋವಿಗೆ ಒಳಗಾಗುವಂಥ ಸಂಗತಿಯಿಂದ ಆಘಾತಕರ ಸನ್ನಿವೇಶ, ತುಂಬ ಭೀಕರವಾದ ಸನ್ನಿವೇಶ ಯಾವ ರೀತಿ ತುಂಬ ಆಳವಾದ ಅನಾರೋಗ್ಯವನ್ನು ರಿಜಿಸ್ಟರ್ ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟೇ ಡೀಪಾಗಿ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಲೀಡ್ ಮಾಡುತ್ತೆ. ಈ ಒಂದು ಸಂಗತಿಯಿಂದ ಆಗುವಂತಹ ಸಮಸ್ಯೆಗಳಲ್ಲಿ ಎಷ್ಟೋ ಸಾರಿ ತುಂಬ ಮೆಂಟಲಿ ಟ್ರಾಮಾ ಆದಾಗ ಕೆಲವೊಂದು ಹೆಲ್ಪನ್ನು ಅಂದರೆ ಥೆರಪಿಸ್ಟ್ಗಳಿಂದ ಸಲಹೆ ತೊಗೊಳ್ಳೋದು ಅಥವಾ ಟ್ರೀಟ್ಮೆಂಟ್ ತೊಗೊಳ್ಳೋದು ಬೇಕಾಗುತ್ತೆ. ಅದಕ್ಕೆ ಕೆಲವು ಸತಿ ಕೆಮಿಕಲ್ಸ್ಗಳ ಸಹಾಯಕ್ಕೂ ನಾವು ಮೊರೆ ಹೋಗಬೇಕಾಗತ್ತೆ. ಆದರೆ ಎಷ್ಟೋ ಸಾರಿ ಆ ಆಘಾತದ ಜೊತೆಯಲ್ಲಿರುವಂತಹ ಮಾಹಿತಿ ಏನಿದೆ, ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್. ಆ ಭಾವನೆ ಏನಿದೆ, ಆ ವಿಚಾರಧಾರೆಗಳೇನಿದೆ, ಅದಕ್ಕೆ ನಾವು ಯಾವುದೋ ಕೆಮಿಕಲಿಂದ ಆ ಒಂದು ಭಾವನೆಯನ್ನು ಸರಿ ಮಾಡೋಕ್ಕೆ ಆಗ್ತಾ ಇರಲ್ಲ ಅಲ್ವಾ. ಅದರಿಂದ ಉದ್ಭವ ಆಗುವ ಹಲವಾರು ದೈಹಿಕ ಕಿರಿಕಿರಿಗಳನ್ನು ತಕ್ಕ ಮಟ್ಟಿಗೆ ನಿಯಂತ್ರಣ ತಗೊಳ್ಬಹುದಾದರೂ ಕೂಡ ಅಲ್ಲಿಂದ ಉದ್ಭವ ಆಗುವ ಅಸಂಖ್ಯಾತ ಬೇರೆ ಬೇರೆ ಬೇರುಗಳು, ಅಂದರೆ ಈಗ ಆ ಆಘಾತ ಆಯಿತು. ಒಂದು ಉದಾಹರಣೆ ಕೊಡ್ತೀನಿ. ನಾನು ತುಂಬ ಪ್ರೀತಿಸ್ತಾ ಇದ್ದವರು ನನಗೆ ಮೋಸ ಮಾಡಿಬಿಟ್ರು ಅಂತ ಯಾರೋ ಒಬ್ಬರು ಪೇಷಂಟ್ ಅಥವಾ ಥೆರಪಿ ಕ್ಲೈಂಟ್ ಹೇಳ್ತಾರೆ ಅಂತ ಅಂದ್ಕೊಳ್ಳೋಣ. ಅದರ ಒಳಗಡೆ ಇರುವ ಹಲವಾರು ಬೇರೆ ಬೇರೆ ಬ್ರ್ಯಾಂಚಸ್ನ ನಾವು ಗಮನಿಸಿದಾಗ, ನನ್ನನ್ನು ಯಾರೂ ಪ್ರೀತಿಸೋದೇ ಇಲ್ಲ, ನಂಗೆ ಯಾವಾಗಲೂ ಮೋಸನೇ ಆಗ್ತಾ ಇರುತ್ತೆ, ಈ ಪ್ರೀತಿನೇ ತಪ್ಪು, ಪ್ರೀತಿಸೋದ್ರಿಂದ ಯಾವಾಗಲೂ ಕೆಟ್ಟದೇ ಆಗುತ್ತೆ, ಅದರಿಂದ ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಬಾರ್ದು, ಈ ಜನನ ಹತ್ತಿರ ಬಿಟ್ಕೊಂಡ್ರೆ ಸಾಕು ತೊಂದರೆ ಕೊಡ್ತಾರೆ, ಅದರಿಂದ ಸೋಷಲೈಸೇ ಆಗಬಾರ್ದು, ಜನ ಅಂದರೆ ಪ್ರೀತಿ ಅಂದರೆ ನಂಗೆ ಭಯ ಆಗುತ್ತೆ, ಸಂಬಂಧಗಳಲ್ಲಿ ನಾನು ಯಾವಾಗಲೂ ಫೇಲ್ಯೂರ್, ಈ ಥರ ಅಸಂಖ್ಯಾತ ರೀತಿಯ ನಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸುವ ಅಥವಾ ಜೀವನವನ್ನು ಸಮಾಧಾನಕರವಾಗಿ ಆರಾಮಾಗಿ ನಡೆಸೋಕ್ಕೂ ಕೂಡ ಸಾಧ್ಯ ಆಗದೇ ಇರುವಂತಹ ಬೇರೆ ಬೇರೆ ಅಪನಂಬಿಕೆಗಳು ನಮ್ಮಲ್ಲಿ ಜನ್ರೇಟ್ ಆಗುತ್ತೆ. ಇದು ಇಂಟರ್ನ್ ಏನು ಮಾಡುತ್ತೆ, ನೆಗೆಟಿವ್ ಫೀಲಿಂಗ್ ಮತ್ತು ನೆಗೆಟಿವ್ ಇಮೋಷನ್ಸಿಂದ ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ನಾನು ಆಗಲೇ ಹೇಳಿದಾಗೆ ಆ ಉದ್ವೇಗ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ದೇಹದಲ್ಲಿ ಆಗುವಂಥ ಹಲವಾರು ದೈಹಿಕ ಅನಾರೋಗ್ಯಗಳಿರಬಹುದು, ಅಥವಾ ಈಗಾಗಲೇ ಇರುವ ಅನಾರೋಗ್ಯಗಳು ಹೆಚ್ಚು ಹೆಚ್ಚು ಉಲ್ಬಣ ಆಗುವಂಥ ಹೀನಾಯವಾದ ಸ್ಥಿತಿ ಇರಬಹುದು. ಎಲ್ಲವೂ ಒಂದರಿಂದ ಒಂದು ಕಂಪ್ಲೀಟಾಗಿ ಒಂದು ಚೈನ್ ಥರ ಇನ್ಫ್ಲುಯೆನ್ಸ್ ಆಗ್ತಾನೇ ಇರುತ್ತೆ.
ಆದ್ದರಿಂದ ಇದನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಈ ಒಂದು ಹೆಲ್ಪ್ಲೆಸ್ನೆಸ್, ಅಸಹಾಯಕರ ಸ್ಥಿತಿ, ಯಾಕಂದರೆ ಈ ಆಘಾತದ ಭಾವನಾತ್ಮಕ ಒತ್ತಡ ಜಾಗೃತ ಮನಸ್ಸು ಅಯ್ಯೋ ಹೀಗಾಯ್ತಲ್ಲ ಅನ್ನೋದನ್ನು ಅನಲೈಸ್ ಮಾಡಿದರೂ ಕೂಡ ಅದ್ರ ಜೊತೆ ಬೇರೆ ಬೇರೆ ಭಾವನೆಗಳನ್ನು ಬೆರೆಸಿದಾಗ ಸುಪ್ತ ಮನಸ್ಸು ಅದನ್ನು ಪರ್ಮನೆಂಟಾಗಿ ಮೆಮರಿಯಲ್ಲಿ ಲಾಕ್ ಮಾಡ್ಕೊಂಡು ಬಿಟ್ಟಿರುತ್ತೆ. ಅದರಿಂದ ಹೊರಗಡೆ ಬರೋದು ನಿಜ ಹೇಳಬೇಕು ಅಂದರೆ ಒಂದು ಕಲೆ ಅಂತ ಅಂದರೆ ತಪ್ಪಾಗಲ್ಲ. ಅದಕ್ಕೆ ನಿರ್ದಿಷ್ಟವಾದ ಒಂದು ಹಾದಿಯನ್ನೇ ನಾವು ತಗೊಳ್ಬೇಕಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇದರಿಂದ ಹೊರಗಡೆ ಬರ್ತೀನಿ ಅನ್ನೋ ಸಂಕಲ್ಪದಲ್ಲಿ ನಾವು ತಗೊಳ್ಳುವಂಥ ಹೆಜ್ಜೆ ನಮ್ಮ ಆರೋಗ್ಯಕ್ಕೆ ಖಂಡಿತ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಡುತ್ತೆ. ಇಲ್ಲಿ ನಾವು ಇದರಿಂದ ಹೊರಗಡೆ ಬಂದೇ ಬರಬೇಕು ಅನ್ನುವಂಥ ನಿರ್ಧಾರ, ಅಂದರೆ ಅದು ಎಷ್ಟು ಆಳವಾಗಿ ನನಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತ ಕ್ಲಾರಿಟಿ ಸಿಕ್ಕಿದ ಮೇಲೆ ನಿರ್ಧಾರ ತೊಗೊಂಡ್ಮೇಲೆ ಕೆಲವೊಂದು ನಿರ್ದಿಷ್ಟವಾದ ಹೆಜ್ಜೆಗಳನ್ನು ನಾವು ತೊಗೊಳ್ಬೇಕು. ಆ ನಿರ್ದಿಷ್ಟವಾದ ದಿಟ್ಟವಾದ ಹೆಜ್ಜೆಯಲ್ಲಿ 3 ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಆ ಆಘಾತದ ನೆನಪು ಕೆಲವರಿಗೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಮೈಂಡಲ್ಲಿರುತ್ತೆ, ಅಥವಾ ಅವತ್ತದು ಟ್ರಿಗರ್ ಆಯಿತು, ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಒಂದು ಭಾಗದಲ್ಲಿ ಕೊರಗ್ತಾ ಇದೆ ಅಥವಾ ಭಯ ಇದೆ ಅಂತ ಹೇಳ್ತಾರೆ. ಆಗ ಪ್ಯಾರ್ಲಲಿ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡುವಂಥ ಆ್ಯಕ್ಟಿವಿಟಿಯಲ್ಲಿ ನೀವೇ ಕಾನ್ಷಿಯಸ್ ಆಗಿ ವಾಲಂಟ್ರಿಯಾಗಿ ಇಂಡಲ್ಜ್ ಆಗಬೇಕು. ಆ ರಿಲ್ಯಾಕ್ಸೇಷನ್ ಮೆಥಡಲ್ಲಿ ಖಂಡಿತ ನಂಬರ್ 1 ಸ್ಥಾನದಲ್ಲಿ ಮೆಡಿಟೇಷನ್ ಇರುತ್ತೆ, ಅಥವಾ ರಿಲ್ಯಾಕ್ಸ್ ಮಾಡುವಂಥ ಯಾವುದೇ ಕ್ರಿಯೆ. ನಿಮಗೆ ಬ್ರೀದಿಂಗ್ ಮಾಡೋದ್ರಿಂದ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಂತ ಅನ್ಸೋದಿರಬಹುದು, ಅಥವಾ ಗಾರ್ಡನಲ್ಲಿ ವಾಕಿಂಗ್ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ, ಸಣ್ಣ ಪುಟ್ಟ ಟ್ರಾವೆಲ್ಗಳಿಂದ ನನ್ನ ಮೈಂಡಿಗೆ ರಿಲ್ಯಾಕ್ಸೇಷನ್ನ ಒಂದು ಟ್ರೈನಿಂಗ್ನ ಕೊಡಬಹುದು ಅನ್ನೋದಾಗಿರಬಹುದು. ಒಟ್ಟಿನಲ್ಲಿ ಯಾವುದಾದರೂ ಒಂದು ಅನುಭವ ಅಥವಾ ಸಂಗತಿಯಿಂದ ಜಾಯ್, ಸಂತಸವನ್ನು ಹೆಚ್ಚು ಮಾಡುವಂತಹ ಒಂದು ಕ್ರಿಯೆಯನ್ನು ನೀವು ಮಾಡ್ತಾ ಹೋದಾಗ ಮೆದುಳಿಗೆ ಆಗಿರೋ ಆಘಾತವನ್ನು ಭರಿಸೋಕ್ಕೆ ಅಥವಾ ಅದರಿಂದ ಹೊರಗಡೆ ಬರೋಕ್ಕೆ ಒಂದು ಫೌಂಡೇಶನ್ನ ಮಾಡಿಕೊಟ್ಟಂಗೆ ಆಗುತ್ತೆ. ಇಲ್ಲಿ ಸೂಕ್ಷ್ಮವಾಗಿ ನಾವು ಅತ್ಯಂತ ಮುಖ್ಯವಾದ ವಿಚಾರವನ್ನು ಗಮನಿಸಲೇಬೇಕು ವೀಕ್ಷಕರೇ. ಎಷ್ಟೋ ಸಾರಿ ಆಘಾತ ಆಗೋಯ್ತು, ಈಗ ನನ್ನ ಪ್ರೀತಿ ಪಾತ್ರ ಯಾರೋ ಬಿಟ್ಟು ಹೋದರು ಅಥವಾ ಸತ್ತೋದ್ರು, ಇನ್ನೊಂದಾಯಿತು ಮತ್ತೊಂದಾಯಿತು ಅಂದಾಗ ಆ ಒಂದು ರಿಲ್ಯಾಕ್ಸ್ ಸ್ಟೇಟಿಗೆ ಹೋಗಬೇಕು ಅನ್ನುವಂಥ ತುಡಿತ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಯಾಕಂದರೆ ನಮ್ಮ ದೇಹದಲ್ಲಿ ಸ್ವಯಂ ಚಿಕಿತ್ಸೆಯ ಆ ಜಾಗೃತಿ ಅರಿವು ಯಾವಾಗಲೂ ಇರುತ್ತೆ. ಸೊ ಕೆಲವರು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇನ್ನೊಂದು ದಾರಿ, ತಪ್ಪು ದಾರಿ ಹಿಡಿದು ಬಿಡ್ತಾರೆ. ನಾನು ಕುಡಿಯೋಕ್ಕೆ ಶುರು ಮಾಡಿಬಿಟ್ಟೆ, ಆವಾಗಲಿಂದ ನಾನು ಸಿಗರೇಟ್ ಸೇದೋಕ್ಕೆ ಶುರು ಮಾಡಿಬಿಟ್ಟೆ, ನಾನು ಯಾವಾಗಲೂ ಇದನ್ನು ಬಾಯಲ್ಲಿ ಜಗಿತಾನೇ ಇರ್ತೀನಿ, ಸೊ ದಟ್ ನಂಗೆ ಒಂಥರ ಏನೋ ಪ್ಲೆಷರ್ ಸಿಗ್ದಂಗೆ ಆಗುತ್ತೆ, ಆ ನೋವೆಲ್ಲ ಮರೆಯಂಗಾಗುತ್ತೆ ಅಂತ. ಸೊ ಸರಿಯಾದ ರೀತಿಯಲ್ಲಿ ರಿಲ್ಯಾಕ್ಸೇಷನ್ನ ಕೊಡದೇ ಇದ್ದರೆ ಈ ದುಃಖಕರ ಸಂಗತಿಗಳಾದ ಮೇಲೆ ಈ ಥರ ತಾನೇ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗಿ ಆ ಸುಖವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಕ್ಕೆ ಹೋಗಿ ಮತ್ತೆ ಕೊನೆಗೊಂದಿನ ದೇಹಕ್ಕೆ ಆಘಾತ ಆಗಿ ಅದರಲ್ಲಿ ಮತ್ತೆ ನೋವು ಅನುಭವಿಸುವಂಥ ಸುಳಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಆದ್ದರಿಂದ ಈ ಆಘಾತ ಎಷ್ಟೇ ಸಣ್ಣದಾಗಿದ್ರೆ, ಯಾಕಂದರೆ ಕೆಲವು ಸತಿ ಮನೇಲಿ ಯಾವಾಗಲೂ ಜಗಳ ಆಗ್ತಾನೇ ಇದ್ದರೆ ಅದು ಕೂಡ ಒಂದು ಟ್ರೊಮ್ಯಾಟಿಕ್ ಇದಾಗೆ ಕನ್ಸಿಡರ್ ಮಾಡುತ್ತೆ ಬ್ರೇನು. ಸೊ ಎಲ್ಲಿ ನೀವು ಅದನ್ನು ಬ್ಯಾಲೆನ್ಸ್ ಔಟ್ ಮಾಡ್ಕೋಬೇಕು ಅನ್ನುವಂಥ ಮೊದಲನೇ ಸ್ಟೆಪ್ ಅಂದರೆ ಇಂಡ್ಯೂಸಿಂಗ್ ರಿಲ್ಯಾಕ್ಸೇಷನ್. ಜಾಗೃತವಾಗಿ ನೀವು ಸಮಾಧಾನಕರವಾದಂತಹ ನಿರಾಳವಾದ ಮನಸ್ಥಿತಿಗೆ ಹೋಗುವಂಥ ತರಬೇತಿಯನ್ನು ಮನಸ್ಸಿಗೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇನ್ನು ಎರಡನೇದು ತುಂಬಾ ಇಂಪಾರ್ಟೆಂಟ್ ಏನು ಅಂದರೆ ಅಪ್ರಾಪ್ರಿಯೇಟ್ ಗ್ರೂಪ್ಗಳಿಗೆ ಜೊತೆಯಲ್ಲಿ ನೀವು ಕನೆಕ್ಟ್ ಆಗೋದು. ಅಂದರೆ ಅದನ್ನು ನಾವು ಸಪೋರ್ಟ್ ಗ್ರೂಪ್ ಅಂತ ಕರಿಬಹುದು. ಎಲ್ಲಿ ಸತ್ಸಂಗಗಳನ್ನು ಮಾಡ್ತಾರೋ, ಭಜನೆ ಮಾಡ್ತಾರೋ, ವೇದ ಮಂತ್ರಗಳ ಪಠನೆ ಮಾಡ್ತಾರೋ, ಅಥವಾ ಯಾವುದೋ ಒಂದು ಪೌರಾಣಿಕ ಹಿನ್ನೆಲೆ ಇರುವಂತಹ ಆಧ್ಯಾತ್ಮಿಕ ಕಥೆಗಳನ್ನು, ಪ್ರವಚನಗಳನ್ನು ಮಾಡ್ತಾರೋ, ಅಥವಾ ಧ್ಯಾನ ಶಿಬಿರಗಳನ್ನು ಮಾಡ್ತಾರೋ, ಒಳ್ಳೊಳ್ಳೆ ಸಾತ್ವಿಕ ವಿಚಾರಗಳನ್ನು ಹೇಳ್ಕೊಡುವಂಥ ಕ್ರಿಯೆಯನ್ನು ಮಾಡ್ತಾರೋ, ಹುಣ್ಣಿಮೆಗಳಲ್ಲಿ ವಿಶೇಷವಾದ ಧ್ಯಾನ ಶಿಬಿರಗಳನ್ನೆಲ್ಲ ಮಾಡ್ತಾರೆ. ಆ ಥರದ ಸಂಘಗಳಲ್ಲಿ ಸೇರಿಕೊಂಡಾಗ ಏನಾಗುತ್ತೆ, ವಿಚಾರಧಾರೆಗಳು ಬದಲಾಗುತ್ತೆ, ಫೀಲಿಂಗ್ಗಳು ಚೇಂಜ್ ಆಗುತ್ತೆ. ನಮ್ಮ ಬ್ರೈನಲ್ಲಿ ಆ ವೇವ್ಸನ್ನೇ ಬದಲಾವಣೆ ಮಾಡುವಂಥ ಮಂತ್ರಶಕ್ತಿಯನ್ನು, ಸತ್ಸಂಗದ ಒಂದು ಇದರ ಬಗ್ಗೆನೋ ನಾವೆಲ್ಲ ಮಾತಾಡಿದ್ದೀವಿ ಈ ಹಿಂದೆ. ಸೊ ಆ ಎನರ್ಜಿಗೆ ಹೋದಾಗ ಓ ಇದೇ ನನ್ನ ನ್ಯಾಚುರಲ್ ಸ್ಟೇಟ್, ಇದು ಹೀಲಿಂಗ್ ಸ್ಟೇಟ್, ಇದು ಈ ಸ್ಟೇಟಲ್ಲೇ ನಾನು ಇರಬೇಕು, ಮಿಕ್ಕಿದ್ದೆಲ್ಲ ಅದನ್ನು ನಾನು ಸಂಪೂರ್ಣವಾಗಿ ನನ್ನಿಂದ ಹೊರಗಡೆ ಹಾಕಬೇಕು ಅನ್ನುವಂಥ ನ್ಯಾಚುರಲ್ ಇಂಟೆಲಿಜೆನ್ಸ್ ಏನಿದೆ, ಸಹಜವಾದ ಒಂದು ಬುದ್ಧಿವಂತಿಕೆ, ಅದು ತಾನಾಗೆ ಜಾಗೃತವಾಗುತ್ತೆ. ಸೊ ಸಪೋರ್ಟ್ ಗ್ರೂಪಲ್ಲಿ ಇಂಡಲ್ಜ್ ಆಗೋದು ಕೂಡ ಸಾಕಷ್ಟು ಸತಿ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದು ಖಂಡಿತ ಸಣ್ಣದಾದ ಬದಲಾವಣೆ ಆದ್ರೂ ತುಂಬ ಹೆಲ್ಪ್ ಆಗುವಂಥದ್ದು ಲೈಫ್ ಸ್ಟೈಲ್ ಚೇಂಜಸ್. ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದಿರಬಹುದು, ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದಿರಬಹುದು, ಅಥವಾ ರಾತ್ರಿ ಆದಷ್ಟು ಗ್ಯಾಡ್ಜೆಟ್ಸ್ಗಳನ್ನು ಕಮ್ಮಿ ಯೂಸ್ ಮಾಡಿ ಬೇಗ ಮಲ್ಕೊಳ್ಳೋವಂಥದ್ದಿರಬಹುದು, ಅಥವಾ ನಾನು ಈ ಥರದ ವಿಚಾರಧಾರೆಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ಹೇಳಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ಮಾತಿನಲ್ಲೋ ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಇರುವಂಥ ಹಲವಾರು ಬೇಡದೇ ಇರುವಂಥ ನಕಾರಾತ್ಮಕ ಪ್ರಭಾವ ಬೀರುವಂಥ ಅಭ್ಯಾಸಗಳಲ್ಲೋ ಅದನ್ನು ಡ್ರಾಪ್ ಮಾಡಿ ಅಳವಡಿಸ್ಕೊಳ್ಳುವಂಥ ಒಂದು ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೊಳ್ಳುವಂಥದ್ದು. ಜಾಗಿಂಗ್ ಪ್ರತಿದಿನ ಹೋಗೋದು, ಯೋಗ ಪ್ರತಿದಿನ ಮಾಡೋದು, ಪ್ರತಿದಿನ ಪ್ರಾಣಾಯಾಮ 15 ನಿಮಿಷ ಮಾಡೋದು, ಪ್ರತಿದಿನ ಒಂದು ಸ್ಪೆಸಿಫಿಕ್ ಮಂತ್ರ ಚಾಂಟಿಂಗ್ ಮಾಡೋದು, ಅಥವಾ ಯಾವುದೋ ಒಂದು ಭಗವದ್ಗೀತೆಯದೇ ಶ್ಲೋಕದ ಒಂದು ತಾತ್ಪರ್ಯವನ್ನು ಕಲಿಯೋದು, ಈ ಥರ ಏನು ಬೇಕಾದ್ರೂ ಆಗಿರಬಹುದು. ಬಟ್ ಬದಲಾವಣೆ ರೂಪದಲ್ಲಿ ಏನೋ ಮಾಡ್ತಾ ಇದ್ದೀನಿ ಅಂದಾಗ ನಮ್ಮ
ಆ ಒಂದು ನ್ಯೂರೋಪಾತ್ವೆಯಲ್ಲಿ ಡೆಫಿನೆಟ್ ಚೇಂಜಸ್ ಆಗೋಕ್ಕೆ ಶುರುವಾಗುತ್ತೆ, ವಿಚ್ ವಿಲ್ ಹೆಲ್ಪ್ ಯು ಟು ಕಮ್ ಔಟ್ ಆಫ್ ಇಟ್. ಸಹಜವಾಗಿ ನಿಮ್ಮ ಒಳಗಡೆಯಿಂದನೇ ಬದಲಾವಣೆಗೆ ಅದು ದಾರಿ ಮಾಡಿಕೊಡೋಕ್ಕೆ ಸಹಾಯ ಮಾಡುತ್ತೆ. ಇನ್ನು ಈ ಹೆಜ್ಜೆಗಳನ್ನು ತೊಗೊಂಡ್ಮೇಲೆ ಯಾವ ಸ್ಪೆಸಿಫಿಕ್ ಅಮೇಝಿಂಗ್ 2 ಟೆಕ್ನಿಕನ್ನು ಮಾಡಬಹುದು. ಹಲವಾರು ಮಾಧ್ಯಮಗಳಿದೆ ಔಷಧ ರಹಿತ ಚಿಕಿತ್ಸೆಯಲ್ಲಿ. ಮನಸ್ಸನ್ನು ತಾವೇ ನಿಯಂತ್ರಣಕ್ಕೆ ತಗೊಂಡು ಈ ಥರದ ಭಾವನಾತ್ಮಕ ಮಾನಸಿಕ ಒತ್ತಡದಿಂದ ಹೊರಗಡೆ ಬಂದು ದೇಹಕ್ಕೂ ಲಾಭ ಪಡೆಯುವಂಥದ್ದು. ಆದರೆ ಸುಲಭವಾಗಿ ಅತ್ಯಂತ ಈಸಿಯಾಗಿ ಮಾಡ್ಕೊಳ್ಳುವಂಥ 2 ವಿಧಾನಗಳನ್ನು ಹೇಳ್ಕೊಡ್ತೀನಿ. ಒಂದು, ನಾವು ಯೂಶಲಿ ಗಮನಿಸಿದ್ದೀವಿ, ಏನಾದರೂ ತುಂಬ ಆಘಾತ ಆದಾಗ ಒಂಥರ ಮೈಯಲ್ಲೆಲ್ಲ ಏನೋ ವಿಚಿತ್ರವಾದ ಒಂದು ಸಂಚಲನ ಆಗುತ್ತೆ, ಗಟ್ಟಿಯಾದಂಗೆ ಆಗುತ್ತೆ, ಉರುರಿ ಆದಂಗೆ ಆಗುತ್ತೆ, ಹಿಂಸೆ ಆದಂಗೆ ಆಗುತ್ತೆ ಅಲ್ವಾ ನಮ್ಮೆಲ್ರಿಗೂ. ಸೊ ಅದೇ ಥರನೇ ಕಾನ್ಷಿಯಸ್ ಆಗಿ ನಾವು ಮಾಡಿ ರಿಲೀಸ್ ಮಾಡುವಂಥದ್ದು. ಅಂದರೆ ನೀವು ಇದರ್ ಯೋಗ ಮಾಡಿ ನಾವು ಶವಾಸನ ಮಾಡಬೇಕಾದ್ರೆ ಲೈ ಡೌನ್ ಮಾಡ್ತೀವಲ್ಲ ಮ್ಯಾಟ್ ಮೇಲೆ, ಆ ಥರ ಆದರೂ ಮಾಡ್ಬೋದು, ಅಥವಾ ಕೂತ್ಕೊಂಡಾದರೂ ಮಾಡ್ಬೋದು, ಅಥವಾ ರಿಕ್ಲೈನ್ ಆದರೂ ಮಾಡಬಹುದು. ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡಿ ಆ ಸಂಗತಿಯನ್ನು ನೆನಪು ಮಾಡಿಕೊಂಡು ದೇಹನೆಲ್ಲ ಎಂಟೈರ್ ಮಸಲ್ಸ್ ಎಲ್ಲ ಟೈಟ್ ಮಾಡಿಬಿಡ್ತಾ ಇದ್ದೀನಿ. ಒಂದು ಫ್ಯೂ ಸೆಕೆಂಡ್ಸ್ ಹಾಗೆ ಹೋಲ್ಡ್ ಮಾಡಿ ರಿಲೀಸ್ ಮಾಡಿಬಿಡ್ತಾ ಇದ್ದೀನಿ. ಪೂರ್ತಿ ಟೈಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ, ರಿಲೀಸ್ ಮಾಡಿಬಿಡ್ತಾ ಇದ್ದೀನಿ. ಬೇಕಾದರೆ ನೀವು ಪಾರ್ಟ್ ಬೈ ಪಾರ್ಟ್ ಮಾಡ್ಬೋದು. ಎದೆವರೆಗೂ ಟೈಟ್ ಮಾಡ್ತಾಯಿದ್ದೀನಿ, ಹೊಟ್ಟೆ ಟೈಟ್ ಮಾಡ್ತಾಯಿದ್ದೀನಿ, ತೊಡೆಗಳು ನನ್ನ ಪಾದದವರೆಗೂ ಮಾಡ್ತಾಯಿದ್ದೀನಿ ಅಂತಾದರೂ ಮಾಡ್ಬೋದು. ಅಥವಾ ಇಡೀ ದೇಹನ ಟೈಟ್ ಮಾಡಿ ರಿಲ್ಯಾಕ್ಸ್, ಮುಷ್ಟಿ ಗಟ್ಟಿ ಮಾಡಿ ರಿಲ್ಯಾಕ್ಸ್ ಮಾಡೋ ಥರ, ನಿಮ್ಮ ಹೆಬ್ಬೆರಳನ್ನು ಗಟ್ಟಿ ಮಾಡಿ ಮಡಚಿ ರಿಲ್ಯಾಕ್ಸ್ ಮಾಡೋ ಥರ, ಅಥವಾ ಕತ್ತನ್ನು ಸ್ಟಿಫ್ ಮಾಡಿ ರಿಲ್ಯಾಕ್ಸ್ ಮಾಡೋ ಥರ, ಈ ಥರ ಮಾಡ್ತಾ ನನ್ನ ಆಘಾತದ ಒತ್ತಡದ ಏನು ಭಾವನೆ ಇದೆ ಅದನ್ನು ಹಾಗೇ ಸಡಿಲ ಮಾಡಿಬಿಡ್ತಾ ಇದ್ದೀನಿ, ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ, ಲೆಟ್ ಗೋ ಮಾಡ್ತಾಯಿದ್ದೀನಿ, ರಿಲೀಸ್ ಮಾಡ್ತಾಯಿದ್ದೀನಿ, ಬಿಡುಗಡೆ ಮಾಡ್ತಾಯಿದ್ದೀನಿ ಅಂತ ಕಾನ್ಷಿಯಸ್ ಆಗಿ ನೀವು ಅದನ್ನು ಬಿಟ್ಕೊಡೋದು. ಇದರಿಂದ ತುಂಬ ಚೇಂಜಸ್ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ಥೆರಪಿ ಕ್ಲೈಂಟ್ಸ್ಗಳು, ಆಘಾತ ಆದಮೇಲೆ ಆ ನೆನಪನ್ನು ಬರ್ಸೋಕೆ ನನ್ನ ಬಾಡಿ ಹೇಗೇಗೋ ಆಡುತ್ತೆ, ಇನ್ವಾಲಂಟ್ರಿ ಮೂಮೆಂಟ್ಸ್ ಮಾಡ್ತೀನಿ, ಕೈ ಹೇಗೋ ಶೇಕ್ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ. ಪಾಪ ವಿಚಿತ್ರ ಅಂತ ಅನಿಸುತ್ತೆ ಎದುರುಗಡೆ ಇರೋ ನೋಡೋಕ್ಕೆ, ಬಟ್ ಅವ್ರ ಭಾವನೆ ಜೊತೆ ಅವರು ಒದ್ದಾಡ್ತಾ ಇರ್ತಾರೆ. ಇನ್ನು 2ನೇದು ತುಂಬ ಸುಲಭ, ಎಲ್ಲರೂ ಮಾಡಬಹುದಾದಂಥದ್ದು, ಯಾವುದೇ ಸಣ್ಣ ಒತ್ತಡ ಇದ್ದರೂ ಮಾಡ್ಬೋದಾದಂಥದ್ದು. ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಬೆಡ್ ಮೇಲೆ ಕೂತ್ಕೊಂಡು ಮಾಡಬಹುದು ಅಂತ ನಿಮ್ಮ ಕೆನ್ನೆಗಳ ತುಂಬ ಕಂಪ್ಲೀಟಾಗಿ ಗಾಳಿ ತುಂಬ್ಕೊಳ್ಳಿ. ಬಲೂನ್ ಥರ ಎಷ್ಟಾಗುತ್ತೋ ಅಷ್ಟು ಗಾಳಿ ತುಂಬಿಕೊಂಡು, ಏನು ಆ ಆಘಾತದ ನೆನಪಿನ ಸ್ಟ್ರೆಸ್ಸು, ದುಃಖ, ಬೇಜಾರು, ಆತಂಕ, ಅಸಮಾಧಾನ, ಅಥವಾ ಹೀಗೆ ಮಾಡಿದ್ರಲ್ಲ ಅನ್ನೋಂಥ ಒಂದು ಏನೋ ಹಿಂಸೆ, ಆ ಸಫೊಕೇಷನ್ ಎಲ್ಲವನ್ನು ಸಂಪೂರ್ಣವಾಗಿ ಬಿಟ್ಕೊಟ್ಬಿಡ್ತಾ ಇದ್ದೀನಿ ಅಂತ ಮಾಡೋದು. ಈ 2ರಲ್ಲಿ ಯಾವ ಮೆಥಡ್ನ ಮಾಡ್ತಾಯಿದ್ರು, ಮಾಡ್ತಾ ದಿನೇ ದಿನೇ ನೀವು ಆಘಾತದ ನೋವನ್ನು ಬಿಟ್ಕೊಡ್ತಾ ಇದ್ದ ಹಾಗೆ ಈ ಪ್ರಾಸೆಸ್ ಕೂಡ ಏನೂ ಇಲ್ಲ ನಾನೆಲ್ಲ ರಿಲೀಸ್ ಮಾಡಿದ್ದೀನಿ ಅನ್ನೋ ಅಷ್ಟೇ ಸಿಂಪಲ್ ಆಗುತ್ತೆ. ದೆನ್ ಯು ಕ್ಯಾನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸಿಚುವೇಶನ್ ಆರ್ ನೆಕ್ಸ್ಟ್ ಟೈಪ್ ಆಫ್ ಮೆಡಿಟೇಷನ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೆಲ್ಲರ ಜೀವನದಲ್ಲೂ ಏನಾದರೂ ಒಂದು ಅಸಮಾಧಾನಕರ ಸಂಗತಿ ನಡೆದಿರುತ್ತೆ, ಅದನ್ನು ಬಿಡುಗಡೆ ಮಾಡದೆ ಅನಾರೋಗ್ಯಕ್ಕೆ ನಾವು ತುತ್ತಾಗೋಕ್ಕಿಂತ ಈ ರೀತಿಯಾದ ಸೂಕ್ತ ಸಲಹೆಯನ್ನು ನಮಗೆ ನಾವೇ ಕೊಟ್ಕೊಂಡು ನಾವು ಬದಲಾವಣೆಯನ್ನು ಮಾಡ್ಕೊಳ್ಬಹುದು. ಈ ಮಾಹಿತಿಯನ್ನು ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.